ಇಂದಿನ ವಾಕ್ಯ ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯ. ನಾವಾದರೂ ಪವಿತ್ರಾತ್ಮರ ಮುಖಾಂತರ ವಿಶ್ವಾಸದಿಂದ ದೇವರೊಂದಿಗೆ ಸತ್ಸಂಬಂಧವನ್ನು ಹೊಂದುತ್ತೇವೆ ಎಂಬ ನಿರೀಕ್ಷೆಯುಳ್ಳವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಈ ನಿರೀಕ್ಷೆ ಸತ್ಫಲವಾಗುವುದನ್ನು ಎದುರು ನೋಡುತ್ತಿದ್ದೇವೆ. ಪವಿತ್ರಾತ್ಮರಿಂದ ವಿಶ್ವಾಸದಲ್ಲಿ ದೇವರೊಂದಿಗೆ ಸತ್ಸಂಬಂಧ ಹೊಂದಿದ್ದೇವೆ. ಆ ಪವಿತ್ರಾತ್ಮರ ಮೂಲಕ ಯೇಸುವಿನ ನಾಮಕ್ಕೆ ಸ್ತೋತ್ರವಂದನೆ ಸಲ್ಲಿಸೋಣ. ಪವಿತ್ರಾತ್ಮರಿಂದ ಕೂಡಿದವರಾಗಿ, ಪವಿತ್ರಾತ್ಮರಿಂದ ಅಭಿಷೇಕಿಸಿದವರಾಗಿ ಯೇಸು ನಾಮಕ್ಕೆ ಸ್ತೋತ್ರವಂದನೆ ಸಲ್ಲಿಸೋಣ. ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಿದ ಯೇಸುವಿಗೆ ಎಲ್ಲ ದುಃಖದಿಂದ, ಎಲ್ಲ ಸವಾಲುಗಳಿಂದ, ಅಪಪ್ರಚಾರದಿಂದ, ರೋಗದಿಂದ ವಿಮುಕ್ತ ನೀಡಿದ ಯೇಸುವಿನ ನಾಮಕ್ಕೆ ಸ್ತೋತ್ರವಂದನೆ, ಆರಾಧನೆ. 2 ಕರಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಯೇಸು ನಾಮ ಸ್ಮರಿಸೋಣ. ಈ ಕರಗಳ ಮೂಲಕ ಯೇಸುವಿನ ಕೃಪೆ, ಆಶೀರ್ವಾದ ನಮ್ಮ ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿ ನೆಲೆಸಲಿದೆ. ಹಾಲೆಲೂಯಾ, ಹಾಲೆಲೂಯಾ. ಪ್ರಭು ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ. ಈ ಕ್ಷಣದಲ್ಲಿ ವಾಕ್ಯ ಆಲಿಸುತ್ತಿರುವ ಪ್ರತಿ